ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸೊರಬ ಪಟ್ಟಣದ ಸೊಪ್ಪಿನಕೇರಿಯ ಶ್ರೀ ದುರ್ಗಾಂಬ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದಿಂದ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ 4ನೇ ವರ್ಷದ ಪುಣ್ಯತಿಥಿಯನ್ನು ಬುಧವಾರ ಆಚರಿಸಲಾಯಿತು. ನೆರೆದಿದ್ದ ಅಭಿಮಾನಿಗಳಿಂದ ಪುನೀತ್ ರಾಜ್ಕುಮಾರ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದ ಸೊರಬ ಪಟ್ಟಣದ ಅಧ್ಯಕ್ಷ ಕೆರೆಯಪ್ಪ ಮಾತನಾಡಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರು ಎಲ್ಲರಿಗೂ ಮಾದರಿಯಾದ ವ್ಯಕ್ತಿಯಾಗಿದ್ದು, ಅವರು ನಮ್ಮೊಂದಿಗೆ ಇಲ್ಲದೆ ಇರಬಹುದು, ಆದರೆ ಅವರು ಮಾಡಿದಂಥ ಕೆಲಸಗಳು ಚಿರಸ್ಥಾಯಿಯಾಗಿ ಉಳಿದಿವೆ ಎಂದರು. ಈ ಸಂದರ್ಭದಲ್ಲಿ ಸೊರಬ ಪಟ್ಟಣದ ಪಂಚಾಯಿತಿಯ ಮಾಜಿ ಸದಸ್ಯ ಶ್ರೀಕಾಂತ್ ಸೇಠ್ ಹಾಗೂ ಕರವೇ ಪದಾಧಿಕಾರಿಗಳು, ಅಪ್ಪು ಅಭಿಮಾನಿಗಳು ಭಾಗವಹಿಸಿದ್ದರು. ಆತ್ಮೀಯರಾದಂತಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಈ ದಿನ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ 3ನೇ ವರ್ಷದ ಪುಣ್ಯಸ್ಮರಣಕ್ಕೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನಾವು ಸ್ವಾಗತ ಬಯಸ್ತಾ, ನಾಡು ಕಂಡಂತಹ ಅತ್ಯುತ್ತಮ ಕಲಾವಿದ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಆಗಲಿ ಇಲ್ಲಿಗೆ 3 ವರ್ಷ ಆಯಿತು, 4ನೇ ವರ್ಷ ಆಯಿತು. ಅದಕ್ಕೆ ಸೊರಬದಲ್ಲಿ ರಕ್ಷಣಾ ವೇದಿಕೆಯಿಂದ ನಾವು ಇವತ್ತು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ದುರ್ಗಾಂಬ ದೇವಸ್ಥಾನದ ಆವರಣದಲ್ಲಿ ಸೊಪ್ಪಿನಕೆರೆಯಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದು. ಪುನೀತ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ವರಪುತ್ರರು. ಅವರ ಯೋಜನೆಗಳು, ಅವರ ಕಾರ್ಯಕ್ರಮಗಳು ಇನ್ನೂ ಜನಪ್ರಿಯವಾಗಿ ಕಾರ್ಯಕ್ರಮವನ್ನು ಮಾಡಿ ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಅವರಿಗೆ ನಾವು ಇವತ್ತು ನೆನೆಸ್ಕೊಳ್ತಾ ಇದ್ದೇವೆ. ಆದರೂ ಸಹ ಅವರು ಜೀವಂತವಾಗಿ ಇಲ್ಲದೇ ಇದ್ದರೂ ಸಹಿತ ನಮ್ಮೊಂದಿಗೆ ಇನ್ನೂ ಅವರ ಚಲನಚಿತ್ರಗಳು, ಅವರ ಕಾರ್ಯಕ್ರಮಗಳು ಜೀವಂತವಾಗಿದ್ದಾವೆ ಅಂತ ಹೇಳ್ಬಯಸ್ತಾ ಇದ್ದೀನಿ. ಆತ್ಮೀಯರಾದಂತಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಈ ದಿನ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ 3ನೇ ವರ್ಷದ ಪುಣ್ಯಸ್ಮರಣಕ್ಕೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನಾವು ಸ್ವಾಗತ ಬಯಸ್ತಾ, ನಾಡು ಕಂಡಂತಹ ಅತ್ಯುತ್ತಮ ಕಲಾವಿದ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಆಗಲಿ ಇಲ್ಲಿಗೆ 3 ವರ್ಷ ಆಯಿತು, 4ನೇ ವರ್ಷ ಆಯಿತು. ಅದಕ್ಕೆ ಸೊರಬದಲ್ಲಿ ರಕ್ಷಣಾ ವೇದಿಕೆಯಿಂದ ನಾವು ಇವತ್ತು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ದುರ್ಗಾಂಬ ದೇವಸ್ಥಾನದ ಆವರಣದಲ್ಲಿ ಸೊಪ್ಪಿನಕೆರೆಯಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದು. ಪುನೀತ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ವರಪುತ್ರರು. ಅವರ ಯೋಜನೆಗಳು, ಅವರ ಕಾರ್ಯಕ್ರಮಗಳು ಇನ್ನೂ ಜನಪ್ರಿಯವಾಗಿ ಕಾರ್ಯಕ್ರಮವನ್ನು ಮಾಡಿ ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಅವರಿಗೆ ನಾವು ಇವತ್ತು ನೆನೆಸ್ಕೊಳ್ತಾ ಇದ್ದೇವೆ. ಆದರೂ ಸಹ ಅವರು ಜೀವಂತವಾಗಿ ಇಲ್ಲದೇ ಇದ್ದರೂ ಸಹಿತ ನಮ್ಮೊಂದಿಗೆ ಇನ್ನೂ ಅವರ ಚಲನಚಿತ್ರಗಳು, ಅವರ ಕಾರ್ಯಕ್ರಮಗಳು ಜೀವಂತವಾಗಿದ್ದಾವೆ ಅಂತ ಹೇಳ್ಬಯಸ್ತಾ ಇದ್ದೀನಿ. ಸೊರಬ ದುರ್ಗಾಂಬ ದೇವಸ್ಥಾನದ ಆವರಣದಲ್ಲಿ ಕನ್ನಡದ ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರುಗಳು ಸೇರಿಕೊಂಡು ಈ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರತ್ನ ಪುನೀತ್ ಅವರ 4ನೇ ವರ್ಷದ ಸ್ಮರಣಾರ್ಥ ಅವರ ಒಂದು ಪುಣ್ಯತಿಥಿಯನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಅವರೊಂದು ಪುನೀತ್ ಅವರು ಇವತ್ತು ಮರೆಯಲಾಗದ ಒಂದು ಮಾಣಿಕ್ಯ ಇದ್ದಂಗೆ. ಅವರು ಮಾಡಿರ್ತಕ್ಕಂಥ ಹಲವಾರು ಸೇವೆಗಳು ಇವತ್ತು ಜನಪ್ರಿಯವಾಗಿ ಅವರು ಏನು ತೀರ್ಕೊಂಡ ಮೇಲೆ ಹೊರಗೆ ಬಿದ್ದಿದ್ದಾರೆ, ಅದಕ್ಕಿಂತ ಮುಂಚೆ ಬಿದ್ದಿದ್ದಿಲ್ಲ. ಯಾಕಂದರೆ ಇವತ್ತು ಆ ಮನುಷ್ಯ ಒಬ್ಬ ಒಂದು ಉತ್ತುಂಗಕ್ಕೆ ಬಂದಿದ್ದಾನೆ ಅಂದರೆ ಅವನು ನಮ್ಮ ಸೇವೆ ಕೊಟ್ಟಂಥ ಸೇವೆ ಇವತ್ತು ಅವನನ್ನು ಗುರುತಿಸ್ತಾ ಇದೆ. ಅದು ಇವತ್ತು ಈ ಕಾರ್ಯರೂಪಕ್ಕೆ ತರ್ತಾ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೈ ಹಿಂದ್ ಕರ್ನಾಟಕ.